ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಮಾಡ್ತಾ ಇರೋಂಥ ವಿಡಿಯೋ ಬಂದು ವಿಶೇಷವಾದ ವಿಡಿಯೋ. ಮೊನ್ನೆ ನಾವು ಮೇ 2ನೇ ತಾರೀಕು ಗುರು ಬದಲಾವಣೆ ಬಗ್ಗೆ ಮಾತಾಡಿದ್ವಿ. ಕೆಲವೊಂದು ರಾಶಿಗೆಲ್ಲ ಗುರು ಬದಲಾವಣೆಯಿಂದ ಗುರು ಬಲ ಬರ್ತಾ ಇದೆ, ಕೆಲವು ರಾಶಿಗೆಲ್ಲ ಗುರು ಬಲ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಏನು ಅಕ್ಟೋಬರ್ 9ನೇ ತಾರೀಕಿಂದ ಗುರು ಸ್ವಲ್ಪ ಮಟ್ಟಿಗೆ ವಕ್ರಿ ಆಗ್ತಾ ಇರೋವಂಥದ್ದು, ಅಂದರೆ ರೆಟ್ರೋಗ್ರೇಡ್ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಸ್ವಲ್ಪ ವಕ್ರ ಅಂದರೆ ಉಲ್ಟಾ ತಿರುಗಿ ನೋಡ್ತಾ ಇರೋದು ಅನ್ನೋಂಥದ್ದು. ಈಗಿರೋಂಥ ಮನೆಯಿಂದ ಈ ರೀತಿ ಉಲ್ಟಾ ತಿರುಗ್ಬೋದು, ಈ ರೀತಿ ಉಲ್ಟಾ ತಿರುಗ್ಬೋದು, ಅದನ್ನು ನಾವೇನು ಹೇಳ್ತೀವಿ, ವಕ್ರ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ 9ನೇ ತಾರೀಕು ಅಕ್ಟೋಬರು ಗುರು ಸ್ವಲ್ಪ ಮಟ್ಟಿಗೆ ವಕ್ರ ಆಗ್ತಾ ಇರೋವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಕೆಲವು ರಾಶಿಗಳಿಗೆ ದಿಢೀರಂತ ಗುರುಬಲ ಬರುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ಈಗಿರೋಂಥ ರಾಶಿಗಳಿಗೆ ಏನಾದರೂ ಗುರುಬಲ ಮತ್ತೆ ಹೊರಟೋಗ್ಬಿಡುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಈಗಿರೋ ರಾಶಿಗಳಿಗೂ ಗುರುಬಲ ಇದ್ದೇ ಇರುತ್ತೆ. ಬಟ್ ಈಗ ರೆಟ್ರೋಗ್ರೇಡ್ ಆಗೋದ್ರಿಂದ, ಈ ರೀತಿಯಲ್ಲಿ ವಕ್ರ ಆಗೋದ್ರಿಂದ, ಅಂದರೆ ವಕ್ರಿ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಆಗೋದ್ರಿಂದ ಇನ್ನು ಬೇರೆ ಬೇರೆ ಒಂದಷ್ಟು ರಾಶಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಂದರೆ ತಾತ್ಕಾಲಿಕವಾಗಿ ಗುರುಬಲ ಬರುವಂಥದ್ದಾಗುತ್ತೆ ಅನ್ನೋಂಥದ್ದು. ನೋಡಿ, ಇರೋರ್ಗು ಗುರುಬಲ ಇರುತ್ತೆ. ಈ ರೀತಿ ಚೇಂಜಸ್ ಆದಾಗ ಇನ್ನೊಂದು ಕೆಲವು ರಾಶಿಗಳಿಗೂ ಕೂಡ ಗುರುಬಲ ಬರುವಂಥದ್ದಾಗುತ್ತೆ ಅನ್ನೋಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಈ ರೆಟ್ರೋಗ್ರೇಡ್ ಅಂತ ನಾವೇನು ಹೇಳ್ತೀವಿ, ವಕ್ರ ಎಷ್ಟು ದಿನ ಇರುತ್ತೆ ಅಂತ ನಾವು ನೋಡೋದಾದರೆ 9/10/2024 ಅಂದರೆ ಅಕ್ಟೋಬರ್ 9ನೇ ತಾರೀಕು ವಕ್ರಗತಿಯಲ್ಲಿ ಗುರು ಅಂದರೆ ಉಲ್ಟಾ ತಿರುಗೋದ್ರಿಂದ ಅಂದರೆ 119 ದಿನಗಳು, ಅಂದರೆ 4 ಫೆಬ್ರವರಿ 2025, ಈ ಒಂದು 119 ದಿನಗಳಲ್ಲಿ ಈ ಒಂದು ವಕ್ರಗತಿಯಲ್ಲಿ ಗುರು ಬದಲಾವಣೆ ಆಗೋದ್ರಿಂದ ಕೆಲವು ರಾಶಿಗಳಿಗೆಲ್ಲ ಇದ್ದಕ್ಕಿದ್ದಂಗೆ ಸ್ವಲ್ಪ ಗುರುಬಲ ಬಂದ್ಬಿಡುತ್ತೆ. ಒಂದು 50% ಗುರುಬಲ ಬರುವಂಥದ್ದು. ಜೊತೆಗೆ ಏನೋ ಕೆಲಸಗಳಾಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಮನೇಲಿ ಶುಭ ಕಾರ್ಯ ಆಗ್ತಾ ಇಲ್ಲ, ಅಥವಾ ಗೃಹ ಪ್ರವೇಶಗಳಾಗ್ತಾ ಇಲ್ಲ, ಈ ರೀತಿ ಎಲ್ಲ ಒಂದು ಗುರುಬಲಕ್ಕೆ ಒಂದು ಮಗು ಆಗ್ತಾ ಇಲ್ಲ. ಈ ರೀತಿ ಗುರುಬಲ ಅಂತ ಬಂದಾಗಲೇ ಇದೆಲ್ಲ ಕಾರ್ಯಗಳು ನಡೆಯುವಂಥದ್ದಾಗೋದ್ರಿಂದ ಈಗಿರುವಂಥ ರಾಶಿಗಳು ನಾನು ಕೆಲವೆಲ್ಲ ಮೊನ್ನೆ ಹೇಳಿದ್ದೀವಿ ವಿಡಿಯೋ ಮಾಡಿದಾಗ ಯಾವ್ಯಾವ ರಾಶಿಗೆ ಬಂದಿದೆ ಅನ್ನೋವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಈಗ ಮತ್ತೆ ಕೆಲವು ರಾಶಿಗಳಿಗೂ ಕೂಡ ಒಂದು 50% ಗುರುಬಲ ಬರ್ತಾ ಇದೆ, ಈ ರೀತಿ ವಕ್ರ ಆಗೋದ್ರಿಂದ ಅನ್ನೋವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ನಿಮಗೆ 119 ದಿನಗಳು ಈ ಫಲ ಸಿಗುತ್ತೆ ಈ ರಾಶಿಗಳಿಗೆ. ಯಾವ್ಯಾವ ರಾಶಿಗಳಿಗೆ ಈ ರೀತಿ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೀನರಾಶಿಗೆ ದಿಢೀರಂತ ಒಂದು ಅದೃಷ್ಟ ಬರುವಂಥದ್ದು, ಅಥವಾ ಮೀನರಾಶಿಗೆ ದಿಢೀರಂತ ಏನಾದರೂ ಒಂದು ರೀತಿಯಲ್ಲಿ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರುವಂಥದ್ದು, ಅಥವಾ ಏನಾದರೂ ಒಂದು ಮನೆ ಕಟ್ಕೊಳ್ಳುವಂಥದ್ದು ಇರ್ಬೋದು, ಹಣಕಾಸು ಚೆನ್ನಾಗಿ ಬರುವಂಥದ್ದು ಇರ್ಬೋದು. ಈ ರೀತಿ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಯಾರಿಗೂ ದುಡ್ಡು ಕೊಟ್ಟಿರ್ತೀರ, ಅದು ಬರ್ತಾ ಇಲ್ಲ ಅಂದಾಗ ಈ ರೀತಿ ಗುರುಬಲ ಬಂದಾಗ ಏನಾಗುತ್ತೆ, ಇದಕ್ಕಿದ್ದಂಗೆ ನಿಮಗೆಲ್ಲ ಚೇಂಜಸ್ ಆಗಿ ಸ್ವಲ್ಪ ಒಳ್ಳೆ ಮಟ್ಟಿಗೆ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಆಗುವಂಥದ್ದಾಗುತ್ತೆ. ಲಾಸಸ್ ಎಲ್ಲ ಕಮ್ಮಿ ಆಗುತ್ತೆ. ಜೊತೆಗೆ ದುಡ್ಡು ಯಾರೋ ಕೊಟ್ಟಿರೋದು ಬರ್ತೇ ಇರೋವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ತಂದು ಕೊಡ್ತಾರೋ, ಅಥವಾ ಕರೆದ್ಬಿಟ್ಟು ಅವರೇ ಕೊಡ್ತಾರೋ, ಈ ರೀತಿಯಲ್ಲಿ ಏನೋ ಒಂದಾಗಿ ನಿಮಗೆ ನೆಮ್ಮದಿ ಸಿಗುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ನೀವೇನಾದರೂ ಒಂದು ಮನೆ ಆ ರೀತಿ ಏನೋ ತೊಗೋತಿರ್ತೀರ, ಜಾಗ ತೊಗೋಬೇಕು ಅಂತ ಯೋಚನೆ ಮಾಡಿರ್ತೀರ, ಆಗ್ತಾನೆ ಇರಲ್ಲ, ಲೋನ್ ಸಿಗ್ತಿರಲ್ಲ ಅನ್ನೋರ್ಗೂ ಕೂಡ ಈ ಒಂದು ಟೈಮಲ್ಲಿ ಗುರು ವಕ್ರದಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಿಮಗೆ ಚೇಂಜಸ್ ಆಗಿ ಅಲ್ಲೇನೋ ಒಂದು ಒಳ್ಳೆ ರೀತಿಯಲ್ಲಿ ನಡೆಯುವಂಥದ್ದಾಗುತ್ತೆ. ಈ ರೀತಿಯೆಲ್ಲ ನಿಮಗೆ ಚೇಂಜಸ್ ನೀವು ನೋಡ್ಬೋದು. ಮೀನರಾಶಿಯವರೆಗೂ ಕೂಡ ದಿಢೀರಂತ ಒಂದು 50% ಬದಲಾವಣೆ ಆಗಿ ಗುರುಬಲ ಬರ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಬರುವಂಥದ್ದು ಧನಸ್ಸು ರಾಶಿ, ಅಂದರೆ ಧನುರಾಶಿ ಅಂತ ನಾವೇನು ಹೇಳ್ತೀವಿ. ಈ ಧನುರಾಶಿಗೂ ಕೂಡ ಈ ಒಂದು ಗುರು ವಕ್ರದಿಂದ ಏನಾಗುತ್ತೆ, ಈ ವಕ್ರ ಗ್ರೇಡಿಂದ ಗುರುಬಲ ಬರ್ತಾ ಇದೆ ಅನ್ನೋಂಥದ್ದು. ಅದ್ರ ಜೊತೆಗೆ ನಿಮಗೇನಪ್ಪ ಒಂದು ಒಳ್ಳೆ ಬೆನಿಫಿಟ್ ಧನುರಾಶಿಯವರಿಗೆ ಅಂತ ಹೇಳೋದಾದರೆ, ನೀವೇನಾದರೂ ಮಗು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ ಅಂತಂದರೆ, ಆ ಒಂದು ಟ್ರೀಟ್ಮೆಂಟ್ಸ್ ತೊಗೋಬೇಕು ಅಂತಿರ್ತೀರಾ, ಎಷ್ಟೋ ಒಂದು ಪೂಜೆಗಳು ಮಾಡಿರ್ತೀರಾ, ಯಾರ್ಯಾರು ಏನೇನು ಹೇಳಿದ್ರೋ ಎಲ್ಲ ಮಾಡಿರ್ತೀರಾ, ಅಂದರೂ ಕೂಡ ಮಕ್ಕಳಾಗ್ತಾ ಇಲ್ಲ ಅನ್ನೋವಂಥದ್ದು. ಮಕ್ಕಳ ವಿಷಯದಲ್ಲಿ ಏನಾದರೂ ಒಂದು ಒಳ್ಳೆ ಸಮಾಚಾರ, ಅಂದರೆ ಆಲ್ರೆಡಿ ಮಕ್ಕಳಾಗ್ಬಿಟ್ಟಿರ್ತಾರೆ, ಅವರಿಂದ ಏನಾದರೂ ಒಂದು ಒಳ್ಳೆ ಸಮಾಚಾರ ನೀವು ಕೇಳಬೇಕು, ಚೆನ್ನಾಗಿ ಓದಿ ಒಂದು ರ್ಯಾಂಕ್ ತೊಗೊಂಡ್ರು ಅಂತನೋ, ಅಥವಾ ಒಂದು ಒಳ್ಳೆ ಕೆಲಸ ಮಕ್ಳಿಗೆ ಸಿಕ್ತು ಅಂತನೋ, ಅಥವಾ ಇನ್ನು ಕೆಲವ್ರಿಗೆ ಮಕ್ಕಳೇ ಆಗಿಲ್ಲ, ಅವ್ರೇನಾದ್ರು ಮಕ್ಳು ಟ್ರೈ ಮಾಡ್ತಿರ್ತೀರಿ ಅಂತನೋ, ಈ ರೀತಿ ರಿಲೇಟೆಡ್ ಟು ಚೈಲ್ಡ್ ಅಂತ ನಾವು ಹೇಳ್ತೀವಿ, ಚಿಲ್ಡ್ರನ್ಸ್ ಅಂತ ನಾವು ಹೇಳ್ತೀವಿ. ಈ ಒಂದು 5ನೇ ಮನೆಯ ಒಂದು ಸ್ಥಾನ ಏನು ಕೊಡುತ್ತೆ ಧನುರಾಶಿಗೆ, ಈ ಗುರು ವಕ್ರದಿಂದ ಏನಾಗುತ್ತೆ, ಈ ವಕ್ರಿ ಗುರುದಿಂದ ನಿಮಗೆ ಈ ಬಲ ಬಂದ್ಬಿಡುತ್ತೆ, ಮಕ್ಕಳಿಂದ ಒಂದು ಏನಾದರೂ ಒಂದು ಒಳ್ಳೇದು ನಡೆಯುವಂಥದ್ದು ಅಂತ. ಈಗ ನಾನು ಹೇಳೋಂಥದ್ದೆಲ್ಲ ಗುರುಬಲ ಬರ್ತಾ ಇರೋದ್ರಿಂದ ಇದರಲ್ಲಿ ಪರಿಹಾರ ನಿಮ್ಗೇನು ಬೇಕಾಗಿಲ್ಲ, ಒಳ್ಳೆ ರೀತಿಯಲ್ಲೇ ಆಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ನಾನು ಏನು ಪರಿಹಾರ ಕೊಟ್ಟಿರ್ತೀನಿ ಅಷ್ಟು ಪರಿಹಾರ ಮಾಡ್ಕೊಳ್ಳೋದ್ರ ಜೊತೆಗೆ ಇದಕ್ಕೇನು ಪರಿಹಾರ ಮಾಡ್ಕೊಳ್ಳೋಂಥ ಅವಶ್ಯಕತೆ ನಿಮಗಿರಲ್ಲ. ಅಂದರೆ ಈ ಬಲ ಬಂದಾಗ ನಿಮಗೆ ಯಾವ್ಯಾವ ರೀತಿಯಲ್ಲಿ ಚೇಂಜಸ್ ಆಗುತ್ತೆ, ಯಾವುದ್ರಲ್ಲಿ ಚೇಂಜಸ್ ಆಗುತ್ತೆ ಅಂತ ತಿಳಿಸ್ಕೊಡೋದಕ್ಕೆ, ಯಾವ್ಯಾವ ರಾಶಿಗೆ ಸ್ವಲ್ಪ ಮಟ್ಟಿಗೆ ಗುರುಬಲ ಬರುತ್ತೆ ಅನ್ನೋದಕ್ಕೋಸ್ಕರ ಮಾತ್ರನೇ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಇದು ಬಿಟ್ಟು ನಾವು ಮೇ 2ನೇ ತಾರೀಕು ಏನು ಹೇಳಿದ್ವಿ, ಆ ಒಂದು ರಾಶಿಗಳಿಗೆ ಯಾವುದ್ಯಾವುದು ಗುರುಬಲ ಬಂದಿತ್ತು ಅದೆಲ್ಲ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಅವ್ರಿಗೆ 100% ಗುರುಬಲ ಇದ್ದರೆ ಇವರಿಗೆ ಒಂದು 50% ಗುರುಬಲ ಬರ್ತಾ ಇರತ್ತೆ, ಅಂದರೆ ಅರ್ಧ ಭಾಗ ಅಂತ ಹೇಳುವಂಥದ್ದು. ಈಗ ನಾವು ಸ್ಟ್ರೈಟ್ ನೋಡ್ತಾ ಇರೋರು ಸ್ವಲ್ಪ ಮಟ್ಟಿಗೆ ಹಿಂಗೆ ತಿರುಗ್ತೀವಿ ಅಂದರೆ ಒಂದು 50% ತಾನೇ ನಿಮಗೆ ಸಿಗುವಂಥದ್ದಾಗುತ್ತೆ. ಆ ರೀತಿಯಲ್ಲಿ ಧನುರಾಶಿಗೆ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದು ತುಲಾರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಅನ್ನೋಂಥದ್ದು. ತುಲಾರಾಶಿಯವ್ರಿಗೆ ಗುರುಬಲ ಬಂದರೆ ಏನಾಗುತ್ತೆ,
ರಿಲೇಟೆಡ್ ಟು ಮದುವೆ ಅಂದರೆ ಮ್ಯಾರೇಜ್ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ತುಂಬ ದಿನದಿಂದ ನೋಡ್ತಿರ್ತೀರಾ, ಮದುವೆನೇ ಸೆಟ್ ಆಗ್ತಿಲ್ಲ, ಅಥವಾ ಬಂದ್ಬಿಟ್ಟು ಮದುವೆವರೆಗೂ ಬಂದು ಕಟ್ಟಾಗುವಂಥದ್ದು, ಎಂಗೇಜ್ಮೆಂಟ್ವರೆಗೂ ಬಂದು ಕಟ್ಟಾಗ್ಬಿಡುವಂಥದ್ದು, ಈ ರೀತಿ ಏನಾದರೂ. ಜೊತೆಗೆ ಕೆಲಸ ಕಾರ್ಯ ಮಾಡುವಾಗ ಎಲ್ಲಾದರೂ ನೀವು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದಾಗ ಪಾರ್ಟ್ನರ್ಸ್ ನಿಮ್ಗೆ ಅಲ್ಲಿ ಯಾರಾದರೂ ಸಿಕ್ಕಿರ್ತಾರೆ, ಅವರು ತುಂಬ ದುಡ್ಡಿರುತ್ತೆ, ಅವ್ರಿಗೆ ಬುದ್ಧಿರಲ್ಲ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದು. ನಿಮ್ಮ ಜೊತೆ ಸೇರಿಕೊಂಡು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನೀನು ನನಗೆ ಇಷ್ಟು ಪರ್ಸೆಂಟ್ ಅಂತ ಮಾಡಿಕೊಡ್ಬೇಕು, ಈ ರೀತಿಯಲ್ಲಿ ಮಾತಾಡಿ ಅಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಸಿಗುವಂಥ ಒಂದು ಪಾರ್ಟ್ನರ್ ಜೊತೆಗೆ ಈ ಮದುವೆಗೆ ಮತ್ತು ಈ ಒಂದು ಏನು ಕಂಕಣ ಬಲ ಅಂತ ನಾವೇನು ಹೇಳ್ತೀವಿ, ಈ ರೀತಿಯಲ್ಲಿ ಈ ಬಲಕ್ಕೆ ನಿಮಗೆ ತುಲಾರಾಶಿಯವರಿಗೆ ಈ ಗುರುಬಲ ನಿಮಗೆ ಒಳ್ಳೇದು ಮಾಡುತ್ತೆ ಅಂತ ಹೇಳುವಂಥದ್ದು. ಅಂದರೆ ಒಂದೊಂದು ಮನೆಗೂ ಒಂದೊಂದು ರೀತಿಯಲ್ಲಿ ಯೋಗ ಕೊಡ್ತಾನೆ ಅಂತ ಹೇಳುವಂಥದ್ದು. ಒಂದೊಂದು ಮನೆಯಲ್ಲೂ ಒಂದೊಂದು ಗುರುಬಲ ಬಂದಾಗ ಒಂದು ಒಳ್ಳೆ ರೀತಿಯಲ್ಲಿ ಏನಾದರೂ ನಿಮಗೆ ಬೆನಿಫಿಟ್ ಸಿಗೋವಂಥದ್ದು ಅಂತ ಅನ್ನುವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಮೀನರಾಶಿಗೆ, ಧನುರಾಶಿಗೆ, ತುಲಾರಾಶಿಗೆ ಆಯಿತು 3 ರಾಶಿ. ಇನ್ನೂ 2 ರಾಶಿ ಯಾವುದಪ್ಪ ಅಂದರೆ ಸಿಂಹ ರಾಶಿ. ನೆಕ್ಸ್ಟು ಸಿಂಹ ರಾಶಿಯವರೆಗೂ ಕೂಡ ಗುರುಬಲ ಬರ್ತಾ ಇದೆ 50%. ಅದರಿಂದ ನಿಮ್ಗೆ ಏನಾಗ್ಬೋದಪ್ಪ ಅಂತಂದರೆ 9ನೇ ಮನೆ ಅಂತ ಬಂದಾಗ ನಾವು ಸ್ವಲ್ಪ ಮಟ್ಟಿಗೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಅಂದರೆ ದುಡ್ಡು ಬರೋ ಅಂಥದ್ದು, ಅಥವಾ ತಂದೆ ತಾಯಿ ಮನೆಯಿಂದ ಅಂತನೋ ಅಥವಾ ತಾತ ಅಜ್ಜಿ ಮನೆಯಿಂದನಂತನೋ ಏನಾದರೂ ಒಂದು ಸ್ವಲ್ಪ ನಿಮಗೆ ಮನೆ ಸಿಗ್ಬೋದು, ದುಡ್ಡು ಸಿಗ್ಬೋದು, ಒಡವೆ ಸಿಗ್ಬೋದು. ಅವ್ರು ಏನು ಇಟ್ಕೊಂಡಿರ್ತಾರೆ ನಮಗೆ ಗೊತ್ತಿರೋದಿಲ್ಲ. ನಿಮ್ಮ ಒಂದು ಕರ್ಮದ ಅನುಸಾರವಾಗಿ ನಿಮಗಲ್ಲಿ 9ನೇ ಮನೆಯ ಒಂದು ಭಾಗ್ಯ ಅಂತ ನಾವೇನು ಹೇಳ್ತೀವಿ, ಆ ಭಾಗ್ಯಸ್ಥಾನದಿಂದ ನಿಮಗೆ ಸಿಗುವಂಥದ್ದು ಒಡವೆ ಇರ್ಬೋದು, ಅಥವಾ ಒಂದು ರೀತಿಯಲ್ಲಿ ದುಡ್ಡು ಕೊಡ್ಬೋದು, ಅಥವಾ ಯಾವುದಾದ್ರು ಒಂದು ಜಾಗನ ನಿಮ್ಮ ಹೆಸ್ರಿಗೆ ಬರ್ಕೊಡ್ಬೋದು. ಅಂದರೆ ದಿಢೀರಂತ ಈ ಯೋಗಗಳು ಬಂದ್ಬಿಡುತ್ತೆ. ನಾವು ಎಷ್ಟೋ ಹೊಡೆದಾಡಿರ್ತೀವಿ, ಎಷ್ಟೋ ಜಗಳ ಮಾಡಿರ್ತೀವಿ, ಸಿಕ್ಕೇ ಇರೋದಿಲ್ಲ. ಈ ರೀತಿ ಗುರುಬಲ ಅಂತ ಚೇಂಜ್ ಆದಾಗ, ಈ ರೀತಿ ಬಲ ಅಂತ ಬಂದಾಗ ಏನಾಗ್ಬಿಡುತ್ತೆ, ನಮಗೆ ಇದ್ದಕ್ಕಿದ್ದಂಗೆ ಅವರೇ ಕರೆದು ಕೊಟ್ಬಿಡ್ತಾರೆ. ಇದ್ದಕ್ಕಿದ್ದಂಗೆ ನಮಗೆ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಕೊಡುವಂಥದ್ದು, ಆ ರೀತಿ ಆಗೋಗ್ಬಿಡುತ್ತೆ. ನಮಗೆ ಗೊತ್ತಿಲ್ಲದೆ ಒಂದು ಆಗುತ್ತೆ ಅಂದರೆ ಸರ್ಪ್ರೈಸು, ಮಿರಾಕಲ್ಲು, ಅಥವಾ ನಮ್ಮ ಕರ್ಮಾನುಸಾರನೂ ಗೊತ್ತಿಲ್ಲ, ಬಟ್ ಗುರುಬಲದಿಂದ ಇದೆಲ್ಲ ಆಗುತ್ತೆ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ನಿಮಗೆ ಭಾಗ್ಯ ಅಂತ ಬಂದಾಗ ಒಂದು ಒಳ್ಳೆ ರೀತಿಯಲ್ಲಿ ಏನೋ ಒಂದು ಬೆನಿಫಿಟ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಅಂತ ಹೇಳೋವಂಥದ್ದು. ಅದು ಯಾವುದಾದ್ರೂ ಆಗಿರ್ಬೋದು, ತಂದೆ ತಾಯಿಯಿಂದನೂ ಆಗಿರ್ಬೋದು, ತಾತ ಅಜ್ಜಿಯಿಂದನೂ ಆಗಿರ್ಬೋದು. ಅಂದರೆ ನಿಮಗೆ ಅವರಿಂದ ಏನಾದರೂ ದೊಡ್ಡವರಿಂದ ಒಂದು ಬೆನಿಫಿಟ್ ಸಿಗುತ್ತೆ, ಒಂದು ಒಳ್ಳೆ ರೀತಿಯಲ್ಲಿ ಲಕ್ ಚೇಂಜ್ ಆಗುತ್ತೆ ಅನ್ನೋವಂಥದ್ದು. ನೆಕ್ಸ್ಟು ಮಿಥುನ ರಾಶಿ. ಮಿಥುನ ರಾಶಿ ಏನಪ್ಪ ಅಂದರೆ 11ನೇ ಮನೆ, ಗೇಯ್ನ್ ಅಂತ ನಾವೇನು ಹೇಳ್ತೀವಿ, ಪ್ರಾಫಿಟ್ ಅಂತ ನಾವೇನು ಹೇಳ್ತೀವಿ. ಏನಾದರೂ ಒಂದು ಕೆಲಸ ಕಾರ್ಯ ಇನ್ವೆಸ್ಟ್ಮೆಂಟ್ ಅಂತ ಎಲ್ಲೋ ಮಾಡಿರ್ತೀರ, ಒಂದು ಶೇರ್ಸಲ್ಲೋ ಅಥವಾ ಇನ್ನೊಂದು ಸ್ಟಾಕ್ಸಲ್ಲೋ ಅಥವಾ ಮ್ಯೂಚುವಲ್ ಫಂಡ್ಸೋ ಇರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರ, ದಿಢೀರಂತ ಎಲ್ಲ ಸೋತೋಗಿ ಎಲ್ಲ ಕಳ್ಕೊಂಬಿಟ್ಟಿರ್ತೀರ, ಗೊತ್ತೇ ಇರಲ್ಲ ನಿಮಗೆ, ಪ್ರಾಫಿಟೇ ಇಲ್ವಲ್ಲಪ್ಪ ಏನು ಮಾಡಬೇಕು ಅಂತಿರ್ತೀರ ಅಂತ ಅಂದ್ಬಿಟ್ಟು ಯಾವುದ್ರಲ್ಲೋ ಒಂದರಲ್ಲಿ ಸಣ್ಣದಾಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಯಾಕಂದರೆ ದೊಡ್ಡದೆಲ್ಲ ಕಳ್ಕೊಂಬಿಟ್ಟಿರ್ತೀರ, ಚಿಕ್ಕದಾಗಿ ಇಲ್ಲೇನೋ ಇನ್ವೆಸ್ಟ್ಮೆಂಟ್ ಮಾಡಬೇಕು ದುಡ್ಡಿಲ್ಲ ಅಂತ ಬಂದಾಗ ನೀವೇನು ಮಾಡ್ತೀರಾ, ಸಣ್ಣದಾಗಿ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರ. ಅದೇನಾಗುತ್ತೆ, ನಿಮಗೆ ಒಂದು ಹೆಚ್ಚಿನ ಮೊತ್ತದಲ್ಲಿ ಗೇನ್ಸ್ ಅಂತ ನಾವೇನು ಹೇಳ್ತೀವಿ, ಡಬಲ್ ಆಗಿ ಬರೋವಂಥದ್ದು ಇರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರತಕ್ಕಂಗೆ ಲಾಭಗಳನ್ನೂ ನೋಡೋವಂಥದ್ದು ಇರ್ಬೋದು. ಈ ರೀತಿಯಲ್ಲಿ ಪ್ರಾಫಿಟ್ಸ್ ತುಂಬ ಚೆನ್ನಾಗಿ ಬರೋವಂಥದ್ದಾಗುತ್ತೆ. ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಯಾರೋ ನಿಮ್ಮ ಕೈ ಹಿಡಿಯುವಂಥದ್ದು, ಅಥವಾ ಬಿಸ್ನೆಸ್ಸಲ್ಲೋ ಇನ್ನೊಂದೇನೋ ಮನೆ ಕಟ್ಟಿರ್ತೀರಿ, ಅರ್ಧದಲ್ಲಿ ನಿಂತ್ಕೊಂಡ್ಬಿಟ್ಟಿರುತ್ತೆ, ಇನ್ಯಾರೋ ಬಂದು ನಾವು ದುಡ್ಡು ಕೊಡ್ತೀವಿ ಕಟ್ಕೊಂಡು ಹೋಗಿ ಅಂತ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾವ ಸರ್ಕಲಿಂದ ಬರ್ತಾರೆ ಅಂತ ನಮಗೂ ಗೊತ್ತಿರೋದಿಲ್ವ, ಅಥವಾ ಮನೇಲೇ ಯಾರಾದರೂ ದೊಡ್ಡವ್ರು ಬರೋವಂಥದ್ದು ಇರ್ಬೋದು. ಈ ರೀತಿಯಲ್ಲಿ ಯಾರಾದರೂ ಬಂದಾಗ ನಿಮಗೆ ಈ ಒಂದು ಏನು ನಿಮ್ಮ ಕೆಲಸಗಳು ಅರ್ಧರ್ಧ ನಿಂತೋಗಿರುತ್ತೆ, ಬಿಸ್ನೆಸ್ ಇರ್ಬೋದು, ಅಥವಾ ಮನೆ ಕಟ್ಟುವಂಥದ್ದು ಇರ್ಬೋದು, ಇನ್ನೊಂದೇನೋ ನಿಂತೋಗಿರೋವಂಥ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡುವಂಥದ್ದಾಗುತ್ತೆ. ಜೊತೆಗೆ ಅದರಿಂದ ನಿಮಗೆ ಪ್ರಾಫಿಟ್ ಬರುವಂಥದ್ದು, ಈ ಲಾಸ್ನೆಲ್ಲ ರಿಕವರಿ ಮಾಡೋವಂಥ ಒಂದು ಏನಾದರೂ ಗೇನ್ಸ್ ಬರುವಂಥದ್ದು ನಿಮ್ಗಾಗುತ್ತೆ ಅಂತ ಹೇಳೋವಂಥದ್ದು. ಈ ರೀತಿಯಲ್ಲಿ ದಿಢೀರಂತ ನಿಮಗೆ ಗುರು ವಕ್ರಿ ಆಗೋದ್ರಿಂದ, ರೆಟ್ರೋಗ್ರೇಡ್ ಆಗೋದ್ರಿಂದ ಈ ಒಂದು ರಾಶಿಗಳು ನಾನು ಈಗ ಏನೇನು ಹೇಳಿದೆ ನಿಮಗೆ, ಮೀನರಾಶಿ, ಧನುರಾಶಿ, ತುಲಾರಾಶಿ, ಸಿಂಹ ರಾಶಿ ಮತ್ತು ಕೊನೆಯದಾಗಿ ಬರುವಂಥದ್ದು ಮಿಥುನ ರಾಶಿಗೆ ಇದ್ದಕ್ಕಿದ್ದಂಗೆ ಒಂದು ಬಲ ಬಂದು ಏನಾದರೂ ಒಂದು ಒಳ್ಳೆ ಕೆಲಸ ಕಾರ್ಯಗಳು ನಡೆಯುವಂಥದ್ದು. ಈಗೇನು ಹೇಳಿದೆ ನಾನು, ಆ ರೀತಿಯಲ್ಲಿ ಯಾವ್ದು ಬೇಕಾದರೂ ನಡಿಬೋದು ನಿಮಗೆ. ಆ ಒಂದು ರೀತಿಯಲ್ಲಿ ನಿಮಗೆ ಬಲ ತುಂಬ ಹೆಲ್ಪ್ ಮಾಡುತ್ತೆ. ಏನೂ ಆಗದೆ ಇರೋರಿಗೆ ಏನೋ ಒಂದು ಆದಾಗ ತುಂಬ ಒಳ್ಳೇದಲ್ವಾ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಏನೋ ಒಂದು ಸ್ವಲ್ಪ ಸಮಥಿಂಗ್ ನಮ್ಗೆ ಆಗುತ್ತೆ ಒಂದು ಗುರುಬಲ ಅಂತ ಬಂದಾಗ ಅಂತ ಹೇಳುವಂಥದ್ದು. ಇನ್ನು ಯಾರದೇ ಜಾತಕದಲ್ಲಿ ಗುರು ವಕ್ರಿ ಇದ್ದಾಗ ನೋಡಿ, ಈ ಥರ ವಕ್ರಿ ಆದಾಗ ಯಾವುದೋ ಮಕ್ಕಳು ಹುಟ್ಬಿಡ್ತಾರೆ ಅಂತಂದರೆ, ಆ ಮಕ್ಕಳು ದೊಡ್ಡವರಾದ್ಮೇಲೆ ಎಷ್ಟು ಹಿಂಸೆ ಅಂತಂದರೆ, ಆ ಮಕ್ಕಳು ಮಾತಾಡಿದ್ದೆಲ್ಲ ಏನಂದರೆ ದೊಡ್ಡ ಅವ್ರು ಸಣ್ಣದಾಗಿ ಏನೋ ಮಾತಾಡಿರ್ತಾರೆ, ದೊಡ್ಡ ಹಗರಣ ಆಗಿಬಿಡುತ್ತೆ, ದೊಡ್ಡ ಇಶ್ಯೂಗಳಾಗ್ಬಿಡುತ್ತೆ. ಅವ್ರು ಮಾತಾಡಿದ್ರೇ ಫೈರ್. ಅವ್ರು ಬೇಕು ಅಂತ ಏನೂ ಮಾತಾಡ್ತಿರಲ್ಲ, ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಏನೋ ಒಂದು ಮಾತಾಡ್ತಾರೆ ಅಂದರೆ ಅದನ್ನೇ ಇಟ್ಕೊಂಡು ಅವ್ರನ್ನ ಚುಚ್ಚಿ ಅವ್ರು ಮಾತಾಡಿದ್ದನ್ನೇ ಅವ್ರಿಗೆ ನೋಯಿಸುವಂಥದ್ದು, ಅಥವಾ ಅವ್ರು ಮಾತಾಡಿದ್ದೇ ಅವ್ರಿಗೆ ತುಂಬ ಕೆಡ್ಕೋ ಆಗೋವಂಥದ್ದು. ಈ ಥರ ಗ್ರಹಗಳು ಚೇಂಜ್ ಆದಾಗ ಈ ಥರ ಪ್ರಾಬ್ಲಮ್ಸ್ಗಳನ್ನ ಆ ಒಂದು ಜಾತಕ ಏನು ಹೇಳುತ್ತೆ, ಆ ಜಾತಕನ ಏನಿರ್ತಾನೆ ಅವನು ತುಂಬ ಅನುಭವಿಸ್ಬೇಕು ಅಂತ ಹೇಳುತ್ತೆ. ಬಟ್ ಈ ಥರ ರೆಟ್ರೋಗ್ರೇಡ್ ಅಂತ ಬಂದಾಗ ನೋಡಿ, ಕೆಲವು ಅಂದರೆ ಈಗ ನಾನು ಹೇಳಿದೆ ನಿಮಗೆ ಎಷ್ಟು ದಿನ ಇರುತ್ತೆ ಅಂತ, 119 ದಿನ ಅಂತ ನಾನೇನು ಹೇಳಿದೆ. ಈ 119 ದಿನಗಳು ನಿಮಗೆ ವಕ್ರಿ ಆಗೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಈ 5 ರಾಶಿಗೆ ದಿಢೀರಂಥ ಒಂದು ಅದೃಷ್ಟ ಬರುತ್ತೆ.
ದಿಢೀರಂತ ಒಂದು ಕೆಲಸ ಕಾರ್ಯಗಳಾಗುತ್ತೆ, ದಿಢೀರಂತ ಒಂದು ಪ್ರಾಫಿಟ್ ಬರುತ್ತೆ, ದಿಢೀರಂತ ಒಂದು ಮದುವೆ ಸೆಟ್ ಆಗೋಗ್ಬಿಡುತ್ತೆ, ದಿಢೀರಂತ ನಿಮಗೆ ಗೊತ್ತಿರೋದಿಲ್ಲ ಲೋನ್ಗೆ ಹಾಕಿರ್ತೀರ, ಲೋನ್ ಸಿಕ್ಬಿಟ್ಟು ಮನೆ ತೊಗೊಳ್ಳೋವಂಥದ್ದಾಗುತ್ತೆ. ಈ ರೀತಿ ಯಾವುದೋ ರೀತಿಯಲ್ಲಿ ಒಂದು ದಿಢೀರಂತ ಒಂದು ಒಳ್ಳೆ ಕೆಲಸಗಳು ನಡಿಬೇಕು ಅಂದರೆ ಈ ರೀತಿ ಬಲ ಬರಬೇಕು. ನಾವು ಕೋಟಿ ಖರ್ಚು ಮಾಡ್ತೀವಿ ಅಂತಂದ್ರೂ ಅಥವಾ ಏನೇ ಮಾಡ್ತೀವಿ ಅಂತಂದ್ರೂ ಕೂಡ ಗುರುಬಲ ಬರೋದು ತುಂಬ ಕಷ್ಟ. ಗುರುಬಲ ಬಂದಾಗಲೇ ಕೆಲಸ ಕಾರ್ಯ ನಡೀತದೆ. ದುಡ್ಡಿಂದ ಆಗದೆ ಇರೋದು ಬಲದಿಂದ ಮಾತ್ರನೇ ಆಗುತ್ತೆ. ಅದರಲ್ಲೂ ಕೂಡ ಗುರುವಿನ ಆಶೀರ್ವಾದ, ಗುರುಬಲ ಬಂದಾಗ ಮಾತ್ರ ಆಗುತ್ತೆ. ಸೊ ಈ ರೀತಿಯಲ್ಲಿ ಮೇ 2ನೇ ತಾರೀಕು ಏನು ಚೇಂಜಸ್ ಆಗಿತ್ತು, ಯಾವ್ಯಾವ ರಾಶಿಗೆ ನಿಮಗೆಲ್ಲ ಗೊತ್ತಿರೋವಂಥದ್ದು ಯಾವ್ಯಾವ ರಾಶಿಗೆ ಬಂದಿತ್ತು ಅಂತ ನಾನು ಹೇಳಿದ್ದೆ. ಅದ್ರ ಜೊತೆಗೆ ಈಗ ಒಂದು 119 ದಿನಗಳ ಕಾಲ ಏನಿದೆ, ಈ ಒಂದು 5 ರಾಶಿಗೆ ತುಂಬ ಅದೃಷ್ಟ ಬರುವಂಥದ್ದು, ಗುರುಬಲ ಬರುವಂಥದ್ದಾಗುತ್ತೆ. ನಾನು ಹೇಳಿರೋ ರೀತಿಯಲ್ಲಿ ಯಾವ್ಯಾವ ರಾಶಿಗೆ ಏನು ಸಿಗುತ್ತೆ ಅಂತ ಹೇಳಿದ್ದೀನೋ ಅದ್ರ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈ ಟೈಮಲ್ಲಿ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಿಕ್ಕೋ ಅವಕಾಶಗಳನ್ನ ಕಳ್ಕೊಂಡ್ರೆ ಮತ್ತೆ ಅದು ಬರೋದಕ್ಕೆ ತುಂಬ ಮತ್ತೆ ಟೈಮ್ ತೊಗೊಳುತ್ತೆ. ನಿಮ್ಗೆ ಮತ್ತೆ ಯಾವಾಗ ಗುರುಬಲ ಬರುತ್ತೋ ಗೊತ್ತಿಲ್ಲ, ಮುಂದಿನ ವರ್ಷ ಬರುತ್ತಾ, ಅದ್ರ ಮುಂದಿನ ವರ್ಷ ಬರುತ್ತಾ ಗೊತ್ತಿಲ್ಲ. ಅಷ್ಟರಲ್ಲಿ ತುಂಬ ಟೈಮ್ ಪಾಸ್ ಆಗೋಗ್ಬಿಟ್ಟಿರುತ್ತೆ. ಸೊ ಈ ರೀತಿಯಲ್ಲಿ ನಾನು ಯಾಕೆ ನಿಮಗೆಲ್ಲ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂದರೆ, ಇವ್ರಿಗೆ ಇದೇ ಆಗುತ್ತೆ, ಇವ್ರಿಗೆ ಇದೇ ಸಿಗುತ್ತೆ ಅಂದಾಗ ನೀವು ಆ ಕಡೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡಬೇಕು. ಅಲ್ಲಿ ಬರೋವಂಥ ಆಪರ್ಚುನಿಟೀಸ್ನ ನೀವು ತೊಗೋಬೇಕು ಅಂತ ಹೇಳೋದ್ರಿಂದ. ಸೊ ನಿಮಗೆಲ್ರಿಗೂ ಲಾಭ ಆಗಲಿ. ನಾನು ಹೇಳಿರೋವಂಥ ಈಗೇನು ರಾಶಿಗಳಿದೆ ಅದೇ ರೀತಿಯಲ್ಲಿ ಮೇ 2ನೇ ತಾರೀಕು ಯಾವ್ಯಾವ ಒಂದು ರಾಶಿಗಳಿಗೆ ಗುರುಬಲ ಬಂದಿತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಕೆಲವು ರಾಶಿಗಳಿಗೆ ಬಂದಿರಲ್ಲ ಅವ್ರಿಗೆಲ್ಲ ಏನಾದರೂ ಮುಂದಿನ ವರ್ಷ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಇವರಿಗೆಲ್ಲ ಬಂದಿರೋರು ಇವ್ರು ಎಂಜಾಯ್ ಮಾಡ್ತಾರೆ, ನೆಕ್ಸ್ಟ್ ನೀವು ಎಂಜಾಯ್ ಮಾಡ್ತೀರ. ಅದರಲ್ಲಿ ಏನೂ ಇಲ್ಲ. ಈ ವರ್ಷ ಇವ್ರಿಗೆ ಲಾಭ, ನೆಕ್ಸ್ಟ್ ವರ್ಷ ಇನ್ನೊಬ್ರಿಗೆ ಲಾಭ. ದೇವ್ರು ಯಾರಿಗೂ ಮೋಸ ಮಾಡೋದಿಲ್ಲ, ಎಲ್ಲರನ್ನೂ ಅಳಿಸೋದಿಲ್ಲ. ನಿಮ್ಮ ಕರ್ಮಕ್ಕನುಸಾರವಾಗಿ ನಿಮಗೆ ಗುರುಬಲಗಳು ಅಥವಾ ಬೇರೆ ರೀತಿಯಲ್ಲಿ ಜಾತಕದಲ್ಲಿ ಬಲ ಬಂದಾಗ ನಿಮ್ಗೆ ಸಿಗುವಂಥದ್ದು, ದಶಾಭುಕ್ತಿಗಳು ಚೇಂಜ್ ಆದಾಗ ನಿಮ್ಗೆ ಸಿಗುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ. ಸೊ ಈ 5 ರಾಶಿಯವರು ಸ್ವಲ್ಪ ಮಟ್ಟಿಗೆ ಗುರುಬಲನ ಅನುಭವಿಸಿ ಅದೇ ರೀತಿಯ ಸಕ್ಸಸ್ನ ನೋಡಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ, ಮತ್ತಷ್ಟು ವಿಷಯದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.